ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಹಾಗಲಕಾಯಿ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದೇ ರೀತಿ ಕಟ್ ಮಾಡಬೇಕು. ಈ ಥರ ಇಟ್ಕೊಳ್ಬೇಕು, ಒಂದೊಂದು ಎತ್ಕೊಳ್ಬೇಕು. ಅದನ್ನು ಈ ಥರ ಇಟ್ಟು ಚಿಕ್ಕ ಚಿಕ್ಕ ಪೀಸುಗಳಾಗಿ ಮಾಡಿಕೊಳ್ಳಬೇಕು. ಹೀಗೆ ಕಟ್ ಮಾಡಬೇಕು. ಜೋರಾಗಿ ಕಟ್ ಮಾಡಬಾರ್ದು. ಜೋರಾಗಿ ಕಟ್ ಮಾಡಿದರೆ ಅದಕ್ಕೆ ಕೋಪ ಬಂದುಬಿಡುತ್ತೆ. ಇಲ್ಲ, ನಮ್ಮ ಕೈಗಳನ್ನು ಕಟ್ ಮಾಡೋ ಥರ ಮಾಡಿಬಿಡುತ್ತೆ. ನಮ್ಮ ಬೆರಳುಗಳು ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಕಟ್ ಮಾಡಬೇಕು. ಆಗ ಅದಕ್ಕೂ ಕೋಪ ಬರುವುದಿಲ್ಲ. ನಮ್ಮನ್ನು ಬೆರಳನ್ನು ಕಾಪಾಡುತ್ತದೆ. ನಿಧಾನವಾಗಿ ಚಿಕ್ಕ ಚಿಕ್ಕ ಪೀಸುಗಳಾಗಿ ಅದಕ್ಕೆ ನೋವಾಗದ ರೀತಿ ಕಟ್ ಮಾಡಿಕೊಳ್ಬೇಕು. ಹೇಗೆ ಅಂದರೆ ನಾನು ತೋರಿಸಿಕೊಡುತ್ತೇನೆ, ನೋಡಿಕೊಳ್ಳಿ. ನೋಡಿ, ಇರಮ್ಮ ನೋವಾಗಲ್ಲ, ಇರಮ್ಮ, ಏನಾಗಲ್ಲ, ಇರಮ್ಮ. ಚಿಕ್ಕದಾಗಿ ಕಟ್ ಮಾಡ್ತೀವಿ. ಓಕೆ, ನೋಡಿ. ಈ ದೊಡ್ಡ ದೊಡ್ಡ ಪೀಸುಗಳನ್ನಾಗಿ ಮಾಡಿದರೆ ಅದು ಬೇಯುವುದಕ್ಕೆ ಕಷ್ಟ ಆಗುತ್ತೆ, ಅದು ಹತ್ತು ಬಿಡುತ್ತೆ. ಅದಕ್ಕೆ ನಾವು ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಳ್ಳಬೇಕು. ಆವಾಗಲೇ ರುಚಿ ಕೊಡುತ್ತೆ. ಅದರಿಂದ ರುಚಿ ಬರುತ್ತೆ. ಇಲ್ಲದಿದ್ದರೆ ಅದು ನಮಗೆ ತುಂಬ ಕಷ್ಟ ಕೊಡುತ್ತೆ, ನೋವನ್ನು ಕೊಡುತ್ತೆ, ಕಹಿಯನ್ನು ಕೊಡುತ್ತೆ. ಆಗ ನಿಮ್ಮನ್ನು ತಿನ್ನದಿರೋ ಥರ ಮಾಡಿಬಿಡುತ್ತೆ. ಅದಕ್ಕೆ ನಾವು ಹುಷಾರಾಗಿ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಳ್ಳಬೇಕು. ಅನಂತರವೇ ಅಡುಗೆಯನ್ನು ಮಾಡಿಕೊಳ್ಳಬೇಕು. ನಾನು ಕಟ್ ಮಾಡ್ತಾ ಇದ್ರು ಕಟ್ ಆಗ್ತಾ ಇಲ್ಲ. ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ. ನಾನು ಅವ್ರ ಹತ್ರ ಏನು ಹೇಳ್ತಾ ಇಲ್ಲ, ನೀನು ಕಟ್ಟಾಗು. ಇವಾಗ ಎಲ್ಲ ಹಾಗಲಕಾಯಿಗಳು ಇಲಿ ಥರ ಆಗಿಬಿಟ್ಟಿದೆ. ಸೇಮ್ ಇಲಿ ಥರನೇ ಇದೆ. ಈಗ ಇಲಿಗಳು ಕಾಣಿಸುವುದಿಲ್ಲ. ಸಿಟಿ ಬೆಂಗಳೂರು ಆಗಿರೋದ್ರಿಂದ ಇಲಿಗಳು ಕಮ್ಮಿ ಆಗಿದೆ. ಅದಕ್ಕೆ ಹಾಗಲಕಾಯಿಗಳು ಇಲಿಗಳ ಥರ ಬರುತ್ತೆ. ನಾವು ಅದನ್ನು ಮಕ್ಕಳಿಗೆ ತೋರಿಸಿ, ನೋಡಿ ಮಕ್ಕಳೇ, ಇದೇ ರೀತಿ ಇಲಿ ಇದ್ದಿತ್ತು ಎಂದು ಫ್ಯೂಚರಲ್ಲಿ ತೋರಿಸಿಕೊಡಬೇಕು. ಆ ಪರಿಸ್ಥಿತಿ ನಮಗೆ ಬರುತ್ತೆ. ನೋಡಿ, ಕರೆಕ್ಟಾಗಿದೆ ಇಲಿ. ಮೊದಲು ದೊಡ್ಡ ದೊಡ್ಡದಾಗಿ ಬರುತ್ತಿತ್ತು. ಇದರಲ್ಲಿರೋ ಬೀಜನೆಲ್ಲ ತೆಗಿಬೇಕು. ಆ ಬೀಜವನ್ನು ಬೇಕಾದರೆ ನಮ್ಮ ಬಾಯಿ ಒಳಗಡೆ ಹಾಕಿಕೊಳ್ಳಬಹುದು. ನಮಗೆ ಆರೋಗ್ಯ ಕೊಡುತ್ತೆ. ಬೆಳಗ್ಗೆ ಎದ್ದು ಒಂದು ಪೀಸ್ ತಿಂದರೆ ನಿಮ್ಮ ಆರೋಗ್ಯ ಹೆಚ್ಚುತ್ತದೆ. ನಿಮಗಿರುವ ಶುಗರು ಕಂಟ್ರೋಲಿಗೆ ಬರುತ್ತದೆ. ಪ್ರಯತ್ನ ಮಾಡಿ ನೋಡಿ. ಒಂದು ಸಾರಿ ಪ್ರಯತ್ನ ಮಾಡಿ. ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾದದ್ದು. ಇದು ನಮ್ಮನ್ನು ಕಾಪಾಡುತ್ತದೆ. ಈಗಿನ ಕಾಲದ ಮಕ್ಕಳು ಇದನ್ನು ನೋಡಿ ಓಡಿ ಹೋಗುತ್ತಾರೆ. ಅವರನ್ನು ಭಯಭ್ರಾಂತರನ್ನಾಗಿ ಮಾಡಬೇಡಿ. ದಯವಿಟ್ಟು ಕರೆದುಕೊಂಡು ತೋರಿಸಿ
ನಿಧಾನವಾಗಿ ಕುಳ್ಳರಿಸಿ ಅವರಿಗೆ ಒಂದೊಂದನ್ನು ವಿವರಿಸಿ. ಇದು ಆರೋಗ್ಯವಾದುದ್ದು, ತುಂಬ ಒಳ್ಳೆಯದು, ನೀವು ತಿನ್ನಲೇಬೇಕು, ಹೊಟ್ಟೆಗೆ ತುಂಬ ಉಪಯೋಗಕಾರಿ, ನಿಮ್ಮ ಕರಳನ್ನು ಶುದ್ಧಿ ಮಾಡುತ್ತೆ, BP ಶುಗರನ್ನು ಕಂಟ್ರೋಲಿಗೆ ತರುತ್ತೆ. ಈ ರೀತಿ ಮೋಟಿವೇಶನನ್ನು ಕೊಡಿ. ಇಲ್ಲದಿದ್ದರೆ ಆ ಮಕ್ಕಳು ತಿನ್ನುವುದಿಲ್ಲ. ಆವಾಗ ನೀವು ಏನು ಮಾಡುವಿರಿ? ಅದಕ್ಕೆ ನಾನು ಹೇಳಿದ ರೀತಿ ನೀವು ಮಾಡಿ. ನಿಮಗೂ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ನಮ್ಮ ಮಗು ಮಮ್ಮಿ ಇದೆ ಅಲ್ವಾ ಇಲಿ ಅಂತ ಮೊನ್ನೆ ಹೇಳಿತು. ಅಲ್ಲ ಮಗು, ಇದು ಹಾಗಲಕಾಯಿ ಅಂತ ಹೇಳಿದೆ. ನಮ್ಮ ಪುಸ್ತಕದಲ್ಲಿ ಇದೇ ರೀತಿ ಇಲೆ ಇದೆ ನೋಡಿ ಮಮ್ಮಿ ಅಂತ ಪುಸ್ತಕವನ್ನು ತಂದು ತೋರಿಸಿದಳು. ಏ ಮಗು, ಅದು ಬೇರೆ, ಇದು ಬೇರೆ. ಇದು ಹಾಗಲಕಾಯಿ ನೋಡು, ಅದು ಕಪ್ಪಗಿದೆ, ಇದು ಗ್ರೀನ್ ಕಲರ್ ಇದೆ. ನಿನಗಷ್ಟು ಗೊತ್ತಿಲ್ಲವೇ? ಹೌದು ಅಲ್ಲ ಮಮ್ಮಿ ಅಂತ ಆವಾಗ ಅದು ನನ್ನ ಮಾತು ಒಪ್ಪಿಕೊಂಡಿತು. ಇಲ್ಲದಿದ್ದರೆ ಅದು ನನಗೆ ಟಾರ್ಚರ್ ಕೊಡುತ್ತಿತ್ತು. ನಾನು ಬಣ್ಣವನ್ನು ವಿವರಿಸಿದೆ, ಆವಾಗ ಒಪ್ಪಿಕೊಂಡಿತು. ನಮ್ಮ ಈಗಿನ ಕಾಲದ ಮಕ್ಕಳು ತುಂಬ ಚುರುಕು. ನಾವು ಆಗಿನ ಕಾಲದವರು. ನಮಗೆ ಹಾಗಲಕಾಯಿ ಎಂದರೆ ಏನು ಅಂತ ಗೊತ್ತು, ಅವರಿಗೆ ಗೊತ್ತುಂಟಿಲ್ಲ. ಏನಾದರೂ ಕಾಯಿಲೆ ಬಂದರೆ ಆಸ್ಪತ್ರೆಗೆ ಓಡಿ ಹೋಗುತ್ತಾರೆ. ನಾವು ಆಹಾರದಲ್ಲೇ ಎಲ್ಲವನ್ನು ನಿಯಂತ್ರಿಸುತ್ತೇವೆ. ಅವರಿಗೆ ಹಾಗಲಕಾಯಿ ಅಂದರೆ ಏನೋ ಒಂದು ಥರ ದಿಗ್ಭ್ರಾಂತಿಯರಾಗುತ್ತಾರೆ. ನನಗೆ ಬೇಡ ಬೇಡ ಅಂತ ಓಡಿ ಹೋಗುತ್ತಾರೆ. ಅದೇ ಪಿಜ್ಜಾ ಬರ್ಗರನ್ನು ತಂದು ಮುಂದೆ ಇಕ್ಕಿ ನೋಡಿ, ಗಪ 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 ಒಂದೇ ನಿಮಿಷಕ್ಕಾಗುವುದಿಲ್ಲ, 10 ನಿಮಿಷದಲ್ಲಿ ತಿಂದು ಮುಗಿಸುತ್ತಾರೆ. ಆದರೆ ಇವನ್ನು ಒಂದು ದಿನ ಕುಳಿತು ಅದರ ಮುಂದೆ ಹಿಂಗೆ ನೋಡುತ್ತಾರೆ, ಬಾಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದು ತಿನ್ನಕ್ಕೆ 1 ದಿವಸ ಬೇಕು ನಮ್ಮ ಮಕ್ಕಳಿಗೆ. ಅದು ತಿನ್ನುವಾಗಲೂ ವೈ ವೈ ಅನ್ನುತ್ತಾರೆ. ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ. ಕರ್ಮ ಕರ್ಮ. ನಾಳೆಯಿಂದ ಪಿಜ್ಜಾ ಬರ್ಗರ್ಗಳನ್ನು ಬಂಧಿಸಿ, ಹಾಗಲಕಾಯಿಯನ್ನು ತಂದು ಸೇವಿಸಿ, ಮಕ್ಕಳಿಗೂ ತೋರಿಸಿ. ಮಕ್ಕಳನ್ನು ಆರೋಗ್ಯವಂತರಾಗಿ ಬುದ್ಧಿಶಾಲಿಗಳನ್ನಾಗಿ ಮಾಡಿ. ಅವರನ್ನು ಎದುರಿಸಿ ಓಡಿಸಬೇಡಿ. ಮಕ್ಕಳು ಎದುರಿಕೊಂಡು ಓಡಬೇಡಿ. ಇದು ಹಾಗಲಕಾಯಿ, ಏನು ಅಲ್ಲ, ಬರೀ ಹಾಗಲಕಾಯಿ. ಇದನ್ನು ತಿನ್ನಬೇಕು. ನಿಮ್ಮ ಮಮ್ಮಿಯವರು ಹೇಳದಿದ್ದರೂ ನಾನು ಹೇಳುತ್ತಿದ್ದೇನೆ ನೋಡಿ, ತುಂಬ ಒಳ್ಳೆಯದು. ಮಮ್ಮಿಗಳಿಗೆ ಕಷ್ಟವನ್ನು ಕೊಡಬೇಡಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಮಮ್ಮಿಗಳಿಗೆ ತುಂಬ ಸಂತೋಷ ಉಂಟು. ಹೌದು, ನಮಗೂ ತುಂಬ ಸಂತೋಷ. ನಮ್ಮನ್ನು ಎದುರಿಸಬೇಡಿ, ನೀವು ಹೆದರಬೇಡಿ. ಇದು ಬರೀ ಹಾಗಲಕಾಯಿ. ಇದರ ಒಳಗಡೆ ಈ ಥರ ಬೀಜ ಬರುತ್ತೆ ಮಕ್ಕಳೇ. ಇದನ್ನು ತೆಗೆಯಬೇಕು. ಆಕಳು ತಿನ್ನಬಹುದು, ಏನೂ ಆಗುವುದಿಲ್ಲ. ಅದೇ ದೊಡ್ಡವರಾದರೆ ಅದನ್ನು ತೆಗೆದು ಬಿಡುತ್ತಾರೆ. ಒಳಗಡೆ ಇರುವುದನ್ನು ತೆಗೆದು ಸಾಂಬಾರು ಮಾಡುತ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೆಲವು ಪೋಷಕಾಂಶಗಳು ಉಂಟು. ನಮ್ಮ ದೊಡ್ಡವರು, ನಮಗಿಂತ
ನಮಗಿಂತ ದೊಡ್ಡವರು ಅದರ ಒಳಗಡೆ ಇರುವುದನ್ನು ಹಾಕಿದರೆ ಸಾಂಬಾರಿಗೆ ಒಪ್ಪುವುದಿಲ್ಲ. ನೀನು ಮಾಡಿರುವುದು ತಪ್ಪು, ನಿನಗೆ ಅಡುಗೆ ಮಾಡುವುದಕ್ಕೆ ಬರಲ್ಲ, ನಿನಗೆ ನಿಮ್ಮಮ್ಮ ಬುದ್ಧಿ ಏನು ಕಲಿಸಿದ್ದಾರೆ ಅಂತ ನಮ್ಮನ್ನು ಬೈಯುತ್ತಾರೆ. ಅದಕ್ಕೆ ನಾವು ಅದನ್ನು ತೆಗೆಯುತ್ತಿದ್ದೇವೆ. ಅವರ ಮೇಲೆ ಕೋಪ ಏನಾದರೂ ಇದ್ದರೆ ಅದನ್ನು ಹಾಕಿ ಸಾಂಬಾರು ಮಾಡಿ ಕೊಡಿ ತಿನ್ನಲಿ. ಹಾಂ, ಇನ್ನೊಂದು ಬಾರಿ ನಿಮ್ಮ ತಂಟೆಗೆ ಬರಬಾರದು ನೋಡಿ. ನಾನು ಕಟ್ ಮಾಡುತ್ತಿದ್ದರೂ ಅದು ಕಟ್ಟು ಆಗುತ್ತಿಲ್ಲ. ನಿಮ್ಮ ಜೊತೆ ಅದು ಇಂಟ್ರೆಸ್ಟ್ ಆಗಿ ಕೇಳಿಸಿಕೊಳ್ಳುತ್ತಿದೆ. ನನ್ನ ಮೇಲೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆಯೇ ಈ ಹೆಂಗಸಿಗೆ ಅಂತ ಕೇಳಿಸಿಕೊಳ್ಳುತ್ತಿದೆ. ಏನು ಮಾಡುವುದು, ನಾವು ಪಿಜ್ಜಾ ಬರ್ಗರ್ಗಳನ್ನು ತಿನ್ನುವುದಕ್ಕಾಗುವುದಿಲ್ಲವಲ್ಲ. ತಿಂದರೆ ಹೋಗಿ ಹಾಸ್ಪಿಟಲ್ಗಳಲ್ಲಿ ಅಡ್ಡಡ್ಡ ಮಲಗಿಕೊಳ್ಳಬೇಕಾಗುತ್ತದೆ. ಪಿಗಳು ಶುಗರುಗಳು ಬಂದು ಅದಕ್ಕೆ ಹಾಗಲಕಾಯಿಯನ್ನು ಮಾಡಿ ಅದರ ಬಗ್ಗೆ ಹೊಗಳುತ್ತಿದ್ದೇವೆ. ಅದು ತುಂಬ ಖುಷಿ ಪಡುತ್ತಿದೆ. ಎಸ್, ಇದರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ನು ಗೊತ್ತಿದ್ದರೆ ನನಗೆ ತಿಳಿಸಿ. ನಾನು ಇನ್ನು ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ. ನಿಮಗೆ ತಲೆನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ, ಒಂದು ನಕ್ಕನ್ನು ನಗೆದು ಬಿಡಿ. ಒಬ್ಬೊಬ್ಬರು ಒಂದು ವಿಚಿತ್ರವಾಗಿ ಮಾಡುತ್ತಾರೆ ಹಾಗಲಕಾಯಿ ಪಲ್ಯವನ್ನು. ನಾನು ಟಿವಿಯಲ್ಲಿ ನೋಡಿದ್ದೇನೆ. ಒಬ್ಬರು ಒಂದು ಥರ ಹಾಗಲಕಾಯಿ ಪಲ್ಯ ಮಾಡಿದರೆ ಇನ್ನೊಬ್ಬರು ಇನ್ನೊಂದು ಥರ ಹಾಗಲಕಾಯಿ ಪಲ್ಯ ಮಾಡುತ್ತಾರೆ. ನಾವು ಯಾವ ರೀತಿ ಮಾಡುವುದು, ಅವರ ರೀತಿ ಮಾಡುವುದೇ ಇವರ ರೀತಿ ಮಾಡುವುದೇ? ನೀವೇ ಹೇಳಿ. ಯೂಟ್ಯೂಬ್ಗಳಲ್ಲಿ ನೋಡುತ್ತೀವಿ ಅಲ್ವಾ, ಅವ್ರ ಥರ ಮಾಡೋಕ್ಕೋದ್ರೆ ಅವ್ರ ಕೋಪ ಬರುತ್ತೆ, ಇವ್ರ ಥರ ಮಾಡೋಕ್ಕೋದ್ರೆ ಇವ್ರ ಕೋಪ ಮಾಡುತ್ತೆ. ಇನ್ನೊಂದು ಥರ ಮಾಡಿದ್ರೆ ಅದು ಚೆನ್ನಾಗೇ ಬರುವುದಿಲ್ಲ. ಏನು ಮಾಡುವುದು? ನೀವು ಯೂಟ್ಯೂಬ್ಗಳಲ್ಲಿ ಇಷ್ಟೊಂದು ವೆರೈಟಿ ಪಲ್ಯ, ಹಾಗಲಕಾಯಿ ಪಲ್ಯ ಹಾಕಿದರೆ ನಮಗೆ ಕಷ್ಟವಲ್ಲವೇ? ತಿಳಿದು ಎಲ್ಲರೂ ಒಂದೇ ಥರ ಮಾಡಿ ಹಾಕಿ, ನಮಗೂ ಉಪಯುಕ್ತ. ಇದರಲ್ಲಿ ಬೋಂಡವನ್ನು ಮಾಡುವುದುಂಟು. ಬೋಂಡವನ್ನು ಮಾಡಿ ಅವರ ಮಕ್ಕಳು ತಿನ್ನುವುದಿಲ್ಲ ಎಂದು ಕೊಡುತ್ತಾರೆ. ಆ ಮಕ್ಕಳು ತಿನ್ನುತ್ತವೆ. ಆ ಮಕ್ಕಳಿಗೂ ಅಷ್ಟು ಗೊತ್ತಾಗುವುದಿಲ್ಲವೇ? ಬೋಂಡಗಳನ್ನು ಮಾಡುತ್ತಾರೆ, ಏನೇನು ಮಾಡುತ್ತಾರೆ, ಏನೇನು ಫಜೀತಿ ಬಂದಿದೆ.